ನನ್ನ ಹೆಸರಂತೂ ಮಂಜುನಾಥ್ ಪಾಟೀಲ್ ಅಂತೇಳಿ ಗೊತ್ತಿರ್ತೈತಿ. ಇಲ್ಲಿ ಶಹರ ಪೊಲೀಸ್ ಠಾಣೆ ಒಳಗೆ PSI ಅಂತೇಳಿ ಕಾರ್ಯನಿರ್ವಹಿಸ್ತೀನಿ. ಈ ಕಾರ್ಯಕ್ರಮದ ಉದ್ದೇಶ ಏನಂತಂತಂದ್ರೆ ಈ ಬರ್ತಕ್ಕಂಥ ಬಕ್ರೀದ್ ಹಬ್ಬದ ನಿಮಿತ್ತ ಶಾಂತಿ ಸಭೆಯನ್ನು ಕರೆದು ತಮ್ಮ ಎಲ್ಲ ನಗರದ ಜನತೆಗೆ ಏನು ತಮ್ಮಿಂದ ಮಾಹಿತಿ ಸಿಗ್ತೈತಿ ಅಥವಾ ನಮ್ಮಿಂದ ಏನು ಇನ್ಸ್ಟ್ರಕ್ಷನ್ ಇರ್ತೋ ಅವನ್ನ ಹೇಳ್ಬೇಕನ್ನೋ ಉದ್ದೇಶದಿಂದ ಕರೆದಿದ್ದು. ಹಾಗಾಗಿ ನಮ್ಗೆ ಗೊತ್ತಿದ್ದಂತೆ ನಾನು ಇಲ್ಲಿ ಬಂದು ಕಳೆದ 8 ತಿಂಗಳಿಂದ ಎಲ್ಲ ರೀತಿಯ ಹಬ್ಬಗಳನ್ನು ಆಚರಿಸ್ತೀವಿ, ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ದೊಡ್ಡ ದೊಡ್ಡ ಕಾರ್ಯಕ್ರಮ ಅದು, ಊರ ಜಾತ್ರೆಗಳದು, ಯಾವುದೇ ರೀತಿಯ ಒಂದು ಸಣ್ಣ ಕಪ್ಪು ಚುಕ್ಕೆ ಬರಲಾರ್ದಂಗೆ ನಮ್ಗೆ ಜನರಿಂದ ನಮ್ಗೆ ಸಹಕಾರ ಸಿಕ್ಕು ಒಳ್ಳೆ ಕಾರ್ಯಕ್ರಮಗಳು ಮಾಡಿದ್ವಿ. ಅದೇ ರೀತಿ ಯಾವುದೇ ಕೆಟ್ಟ ಹೆಸರುಗಳು ಬರಲಾರ್ದಂಗೆ ಒಳ್ಳೆ ಕಾರ್ಯಕ್ರಮ ಮಾಡ್ಕೊಂಡು ಬಂದೀವಿ. ಎಷ್ಟೋ ಹಬ್ಬಗಳಾದವು, ಹಿಂದೂ ಹಬ್ಬಗಳಾದವು, ಮುಸ್ಲಿಂ ಹಬ್ಬಗಳಾದವು, ಒಳ್ಳೆ ಕಾರ್ಯಕ್ರಮ. ಅದೇ ರೀತಿ ಈಗ ಮುಂದೆ ಬರ್ತಂಥ ಬಕ್ರೀದ್ ಹಬ್ಬ ನಿಮಿತ್ತ ಏನು ಪೀಸ್ ಕಮಿಟಿ ಮೀಟಿಂಗ್ ಅಂತ ಏನು ತೊಗೊಂಡಿರ್ತೀವಿ, ಅದರ ಉದ್ದೇಶ ನಮ್ಮ ಸಾಹೇಬ್ರಿಗೆ ವರ್ಷ ಮಾತಾಡಿ ಅದನ್ನು ಕ್ಲೋಸ್ ಮಾಡಿಸ್ತೀವಿ. ತಮ್ಮಿಂದ ಏನಾದರೂ ಇನ್ಸ್ಟ್ರಕ್ಷನ್ ಅಥವಾ ಮಾಹಿತಿ ಹೇಳುವಂಗಿತ್ತು ಅಂತಂದ್ರೆ ಸಾಹೇಬ್ರ ಗಮನಕ್ಕೆ ತೊಗೊಂಬರ್ರಿ. ಸಾಹೇಬ್ರ ಇನ್ಸ್ಟ್ರಕ್ಷನ್ ಪ್ರಕಾರ ಮತ್ತು ಸೇರಿದಂಥ ಇಲ್ಲಿ ನಗರದ ನಾಲ್ಕುನೂರು ವರ್ಷದಿಂದ ಬಂದಂಥ ಹಬ್ಬ ಇದು. ಈ ಹಬ್ಬವನ್ನು ಇವತ್ತು ಮಾಡ್ಲಿಕ್ಕೆ ಹತ್ತಿಲ್ಲ, ಹಿಂದಿನಿಂದ ಮಾಡ್ಕೊತ ಬಂದೀವಿ. ಆದರೆ ಇಲ್ಲಿ ಯಾವ ಅಹಿತಕರ ಘಟನೆಗಳನ್ನು ಆಗುವುದಿಲ್ಲ. ಆಗಾಕೂ ಇಲ್ಲಿ ನಾವು ಹಿರಿಯರಿದ್ದವರು ಬಿಡುವುದಿಲ್ಲ. ಯಾಕಂದರೆ ಎಲ್ಲರೂ ಒಂದೇ ತಾಯಿ ಮಕ್ಕಳಂತೆ ನಡ್ಕೊತ ಬಂದೀವಿ. ಈ ಹಬ್ಬನೂ ಒಳ್ಳೆ ರೀತಿಯಲ್ಲಿದ್ದೆ ನಾವು ನೀವು ಕೂಡಿಸಿ ಎಲ್ಲರೂ ಸೇರಿ ಮಾಡೋಣ. ಈ ಹಬ್ಬ 3 ತಕ್ಕ ಆಚರಣೆ ಆಗುತ್ತೆ ಸಾಹೇಬ್ರ. ಒಂದು ಹೈದರಿ ಮಸೀದಿ ಅಂತ ಐತೆ ಕಟೂರು ಮಸೀದಿಲಿದ್ದ, ಅಲ್ಲೇ ಪ್ರಾರ್ಥನೆ ಒಂದಿಗೆ ಬಸವಂತರ ಗುಡಿ ಮುಂದೆ, ಗಾಂಧಿ ಸರ್ಕಲು ಬಸವಂತರ ಗುಡಿ, ಆಮೇಲೆ ರಕ್ಟಿಪೇಟ್ ಮಸೀದಿ, ಕಪ್ಪುರದರ ಪೇಟು, ಈ ರೀತಿಯಾಗಿ ಈದಗಾಕ್ಕೆ ತಲುಪಿ ಅಲ್ಲೇ ಪ್ರಾರ್ಥನೆ ಸಲ್ಲಿಸಿ ಮತ್ತೆ ಬೇರೆ ರೋಡ್ನ ಸಿಂಗದ ರೋಡಾಗಿ ಬಂದು ಹೈದರಿ ಮಸೀದಿ ಮುಟ್ಟುತ್ತಾ ಅಲ್ಲೊಂದು ಪ್ರಾರ್ಥನೆ ಆಗತ್ತೆ. ದೊಡ್ಡ ಪ್ರಮಾಣದಾಗ ಜನ ಸೇರ್ತಾರೆ. ಎರಡನೇದ್ದು ದರ್ಗಾದೊಳಗೆ, ಯಾಕಂದ್ರೆ ಊರು ದೊಡ್ಡದಾದ ನಂತರ ಜರ ಕೆಲವೊಬ್ಬರಿಗೆ ಬರ್ಲಿಕ್ಕೆ ಅವಕಾಶ ಆಗಲ್ಲ ಅಂತೇಳಿ ದರ್ಗಾದಾಗ ಒಂದು ಜನ ಸೇರಿ ಅಲ್ಲಿನೂ ಪ್ರಾರ್ಥನೆ ಸಲ್ಲಿಸ್ತಾರ. ಮೂರನೇದ್ದು ಜೋಡ್ ಮಸೀದಿ ಒಳಗೆ, ಓಣಿ ಒಳಗೆ, ಕೊಪ್ಪರದರ ಪೇಟೆ ಒಳಗದ, ಅಲ್ಲಿನೂ ಪ್ರಾರ್ಥನೆ ಸಲ್ಲಿಸುತ್ತೆ. ಅದಾದ ನಂತರ ತಮ್ಮ ಮನೆಯೊಳಗೆ ಬಕ್ರಾ ಇದನ್ನಂತೆ ಟಗರಿಯನ್ನು ತಂದಿರ್ತಾರ. ಅವರೆಲ್ಲ ಧರ್ಮದ ಪ್ರಕಾರ ಆ ಕಾರ್ಯಕ್ರಮವನ್ನು ನಿಭಾಯಿಸ್ತಾರ. ದಯವಿಟ್ಟು ಯಾವ ಅಹಿತಕರ ಘಟನೆಗಳನ್ನು ಆಗಾಗಿಲ್ಲ. ಯಾವ ಥರದೂ ನಿಮ್ಮ ಆದೇಶ ಪಾಲಕರು. ನಾವು ಇಲ್ಲೇನಿದ್ದೀವಿ ಎಲ್ಲರೂ ಸರ್ಕಾರದ ಆದೇಶ ಪಾಲಕರು. ಸರ್ಕಾರದ ನಿಯಮ ಪ್ರಕಾರ ನಾವೆಲ್ಲರೂ ನಡ್ಕೊತೀವಿ. ಅದೇ ರೀತಿಯಿಂದ ಶಾಂತಿಯುತಿಯಿಂದ ನಾವು ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ. ತಮಗೂ ಆಮಂತ್ರಣ ಕೊಡ್ತಾ ಇದ್ದೀನಿ. ಸರ್ವಧರ್ಮದವರು ಸೇರಿ ಈ ಹಬ್ಬವನ್ನು ಆಚರಣೆ ಮಾಡೋಣ ಅಂತೇಳಿ 28ನೇ ತಾರೀಕಿಗೆ ತಮಗೂ ಕರೆ ಕೊಡ್ಕೊಂತ ಈ ಕಾರ್ಯಕ್ರಮದ ತಾವು ಭಾಗಿಯಾಗ್ರಿ ಅಂತೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಇದು ಈ ಬಕ್ರೀದ್ ಹಬ್ಬದ ಶಾಂತಿ ಸಭೆ ಪೂರ್ವಕವಾಗಿ ತಾವೆಲ್ಲರೂ ನಾವು ಕರೆದ ಕೈ ಎಲ್ಲರೂ ಬಂದಿದ್ರಿ. ಈಗಿನ ಕಾಲದಾಗ ಎಲ್ಲರೂ ತಮ್ಮ ಲೆವೆಲಲ್ಲಿ ಬ್ಯುಸಿನೇ ಇದ್ದಾರೆ, ಯಾರೂ ಫ್ರೀ ಇಲ್ಲ. ಆದರೂ ನೀವೆಲ್ಲ ನಮ್ಮ ಇಲಾಖೆಗೆ, ನಮ್ಮ PSI ಅವರಿಗೆ ಗೌರವ ಕೊಟ್ಟು ನೀವೆಲ್ಲ ಬಂದಿದ್ರಿ. ಅದಕ್ಕಾಗಿ ನನ್ನ ಪರವಾಗಿ ನಿಮ್ಗೆಲ್ಲರಿಗೂ ಒಂದು ಹೃತ್ಪೂರ್ವಕ ನಮಸ್ಕಾರಗಳು. ಯಾಕಂದ್ರೆ ನಮಗೆ ಒಂದು ಗೌರವ ಕೊಟ್ಟು ಬಂದು ನಾವೆಲ್ಲರೂ ಕೂಡಿದ ಹಬ್ಬ ಮಾಡಬೇಕಾಗಿದೆ. ಹಬ್ಬ ಆಚರಣೆ ಅಂತೂ ಕಾಮನ್ ಆಗಿ ತಲಾಂತರ ಬಂದಿದೆ. ಅವ್ರು ಹೇಳೋದು 100 ವರ್ಷದಿಂದ ಬಂದಿದೆ. ಕರೆಕ್ಟ್ ನಾವು ಮಾಡ್ಕೊಂಡೇ ಬಂದಿದ್ವಿ. ಅದೇ ಪ್ರಕಾರನೂ ಮತ್ತೆ ಮುಂದಿನ ಹೋಗೋಣ. ನಾವು ಒಂದು ರಿಕ್ವೆಸ್ಟ್ ನಮ್ಮ ಪೊಲೀಸ್ ಇಲಾಖೆ ಪರವಾಗಿ, ನಾವು ನಿಮಗಾಗಿ ಇರ್ತೀವಿ. ಏನಾದ್ರು ಸಮಸ್ಯೆಗಳು ಸಣ್ಣ ಪುಟ್ಟ ಬರ್ತಿರ್ತಾವೆ, ನಮ್ಮ ಮನೇಲಿ ಹೆಂಗೆ ಬರ್ತಾವಲ್ಲ ಹಾಗೆ ಥರ ಅಲ್ಲೇ ಬರ್ತವೆ. ಅಲ್ಲೇ ಅದನ್ನ ಕರ್ಬ್ ಮಾಡಿ ಸಣ್ಣ ಚಿಂಗಾರಿ ಇರುವಾಗನೇ ಅದು ಸ್ವಲ್ಪ ಆರಿಸಿಬಿಟ್ರೆ ನಾವೆಲ್ಲ ಶಾಂತಿಯಿಂದ ಮುಗ್ತೀವಿ. ಇದಕ್ಕೊಂದು ದೊಡ್ಡ ಇತಿಹಾಸ ಇದೆ. ನಮ್ಮ ಮೂರ್ತಿಕಾದ ದರ್ಗಾದಾಗಲಿ ಯಾವತ್ತೋ ನಮ್ಮ ವೀರಮಂತೇಶ್ ಅವ್ರದ್ದು ಸನ್ನಿಧಾನ ಇದೆ. ನಾವೆಲ್ಲ ಶಾಂತಿಯಿಂದ ಇದ್ದು ಬಂದು ಜೊತೆಗಿರುವಂಥ ಜನಗಳೊಳಗೆ ಅವರ ರಕ್ತದಿಂದ ಬಂದಂಥವ್ರು ನಾವೆಲ್ಲರೂ ಇದ್ದೀವಿ.
ನಂದು ಅಷ್ಟೇ ಒಂದು ಕಳಕಳಿ ಮನವಿ. ಈಗ ಯಾವುದೇ ರೀತಿ ಹಬ್ಬ ಆಚರಣೆ ಮಾಡುವಾಗ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು, ಅದಷ್ಟೇ ನಾನು ಹೇಳೋದು. ನೀವು ಎಂಜಾಯ್ ಮಾಡ್ಬೇಕಾ ಮಾಡ್ರಿ. ಆಮೇಲೆ ಅದು ನೀವು ಮುನ್ಸಿಪಾಲ್ಟಿಯವ್ರಿಗೆಲ್ಲ ಹೇಳಬೇಕು, ಅದೇನೇ ವೇಸ್ಟೇಜ್ ಅದೇನಿರ್ತದೆ ಎಲ್ಲ ತಗೊಂಡು ದೂರಾಗಿ ಡಿಸ್ಪೋಸ್ ಮಾಡುವಾಗ ಹೇಳ್ಬೇಕು. ನಮ್ಮ ಏನು ಮಾಡ್ಬೇಕು, ಸರ್ಕಾರಿ ನೌಕರಿಗಳು ಏನು ಮಾಡ್ಬೇಕಂದ್ರೆ ನಾವೆಲ್ಲ ಮಾಡ್ತೀವಿ. ಅಕಸ್ಮಾತ್ ನಾವೇನು ತಪ್ಪಿದ್ರೆ ನೀವು ನಮ್ಗೆ ಕೇಳ್ಬೋದು, ಸರ್ ಇದು ನಿಮ್ಮ ಮಿಸ್ಟೇಕ್ ಆಗ್ತದೆ ನೀವು ಸರಿಪಡಿಸ್ರಿ ಅಂತ ಹೇಳ್ರಿ. ನಾವು 100% ಸರಿಪಡಿಸ್ಕೊಳ್ತೀವಿ. ನಾವೇನು ಪರ್ಫೆಕ್ಟ್ ಇಲ್ಲ ಜಗತ್ನಾಗ, ನಾವು ಪರ್ಫೆಕ್ಟ್ ಅಂತ ಇಲ್ಲ. ನೀವೇನು ಸಲಹೆ ಸೂಚನೆ ಕೊಟ್ಟು ಸರ್ ಇದು ಒಂದು ಮಿಸ್ಟೇಕ್ ಆಗ್ತಾ ಇದೆ ಸರಿಪಡಿಸ್ರಿ ಅಂತ ಹೇಳಿದ್ರೆ ನಾನು 100% ಅದು ನಾವು ನಮ್ಮ ಇಲಾಖೆ ವತಿಯಿಂದ ಸೇರಿ ನಿಮ್ಗೆ ಅದನ್ನ ಸರಿಪಡಿಸ್ಕೊಳ್ತೀವಿ. ಯಾವುದೇ ರೀತಿ ತೊಂದರೆ ಆಗದಂಗೆ ನಾವು ನೋಡ್ಕೊಳ್ತೀವಿ. ನಾವು ನಿಮಗೆ ಸಹಕಾರ ಕೊಡ್ತೀವಿ, ನೀವೆಲ್ಲರೂ ನಮಗೆ ಸಹಕಾರ ಕೊಡಿ ಅಂತ ನಾನು ಕೈ ಮುಗಿದು ಕೇಳ್ಕೊಂಡು ಥ್ಯಾಂಕ್ ಯು. ಮತ್ತೆ ಏನಾದರೂ ಇದ್ರೆ ಈಗಲ್ಲ, ಇನ್ನು ಹಬ್ಬ ಇನ್ನೂ 28ಕ್ಕೆ ಅದ. ಅದಕ್ಕಿಂತ ಮುಂಚೆ ಆದರೂ ಸರ್ ಸ್ವಲ್ಪ ಈ ರೀತಿ ಬದಲಾವಣೆ ಮಾಡ್ಬೋದು, ಏನೋ ಮಾಡ್ಬೋದು. ನೀವೆಲ್ಲರೂ ಬಂದು ಹೇಳಿದ್ರೆ ನೀವೆಲ್ಲರೂ ಕೂಡ ಏನು ತೀರ್ಮಾನ ಮಾಡ್ತೀವಿ, ನಮ್ದು ಸದಾ ಅದಕ್ಕೆ ಒಪ್ಪಿಗೆ ಇದೆ. ಥ್ಯಾಂಕ್ ಯು. ಏನಾದ್ರೆ ಹೇಳಿದೆ ಮಾಡಿ ಪ್ಲೀಸ್. ಥ್ಯಾಂಕ್ ಯು.